ಹಲೋ, ಅತಿ ದಾರುಣವಾದ ಒಂದು ಘಟನೆ ಈ ಊರಲ್ಲಿ ನಡೆದಿರೋ ಹಾಗೆ ನೀವೆಲ್ಲರೂ ನೋಡ್ತಾ ಇರ್ಬೋದು. ಪಂಚಾಯಿತಿ ಆಫೀಸು ಇಲ್ಲಿ ನೆಲಸಮವಾಗಿದೆ. 9ನೇ ವಾರ್ಷಿಕೋತ್ಸವ ನಡೆಯುತ್ತಿದ್ದ ಸಂಭ್ರಮದ ರಾತ್ರಿಯಂದು ಈ ಊರಿನ ವೀರ ಮಹಿಳೆಯಾದ ಸಾವಿತ್ರಿಯವರ ಶಿಲೆಯು ನಾಶವಾಗಿದೆ. ಈ ತರ ಯಾರು ಮಾಡಿದ್ದಾರೆ ಎಂದು ಇನ್ನೂ ಗುರ್ತು ಹಿಡಿಯಲು ಸಾಧ್ಯವಾಗಲಿಲ್ಲ. ಈ ವಿಷಯದ ಬಗ್ಗೆ ಸಂಶೋಧನೆ ನಡೆಸಲು ಪೊಲೀಸರು ಇದು ನಿನ್ನೆ ರಾತ್ರಿ 12 ಗಂಟೆಗೆ ನಡೆದು ತುಂಬಾ ಜನ ಇಷ್ಟೊಂದು ದ್ವೇಷ ಯಾರಿಗಿದ್ದಿರಬಹುದು? ಯಾರಿಗೆ ಗೊತ್ತಕ್ಕ? ಪ್ರಯತ್ನ ಮಾಡುತ್ತಿದ್ದೇವೆ. ಈ ದುಷ್ಕೃತ್ಯ ಮಾಡಿದವರು ಸುಳಿವು ಸಿಗದಂತೆ ಪರಾರಿಯಾಗಿರುವುದು ನಮಗೆ ತಿಳಿದು ಬಂದಿದೆ. ಏನಾಯ್ತು ಏನು ಎಂಬುದನ್ನು ನಾವು ತಿಳಿಯಬೇಕಿದೆ. ಪ್ರೆಸಿಡೆಂಟ್ ಬಂದ್ರು ಅನ್ಸುತ್ತೆ. ಈಗಲೇ ಪ್ರೆಸಿಡೆಂಟ್ ಬಂದಿರುವುದು ತಿಳಿದು ಬಂದಿದೆ. ಅವರನ್ನು ನಾವು ನೇರವಾಗಿ ಪ್ರಶ್ನಿಸುವ ಪ್ರಯತ್ನ ಮಾಡೋಣ. ಮೇಡಮ್, ಇದನ್ನೆಲ್ಲ ಯಾರು ಮಾಡಿರ್ಬೋದು ಅಂತ ನೀವು ಅನ್ಕೊಳ್ತಾ ಇದ್ದೀರಾ? ಅಲ್ಲ, ಬೈಟ್ಸ್ ನಾನ್ ಕೊಟ್ರೆ ಆಗಲ್ಲ ಮ್ಯಾಮ್. ಮೇಡಮ್ ಪ್ಲೀಸ್ ಏನಾದ್ರೂ ಒಂದು ಹೇಳಿ ಮ್ಯಾಮ್. ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಊರ್ನವರು ಅಭಿಪ್ರಾಯ ಏನಂತ ಕೇಳ್ತಿದ್ದಾರೆ. ರಾಗಿಣಿ, ಬೇರೆ ಲೆವೆಲ್ ಅಲ್ಲಿ ಕೆಲಸ ಮಾಡಿದ್ದೀರಾ, ಇವಾಗ ಎಲ್ಲಿಗೆ ಹೋಗ್ತಿದ್ದೀರಾ? ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಇವ್ರನ್ನೇ ಹುಡುಕ್ತಾ ಇದ್ದ. ಇಲ್ಲಿ ಕೂತ್ಕೊಂಡವ್ರು ನೋಡಿವ್ರು. ಈಗ ಯಾಕೆ ಇಲ್ಲಿ ಬಂದಿದ್ದಾರೆ? ಏನಿರ್ಬೋದು? ಏನಾಯ್ತು ನೋಡ್ಕೊಂಡು? ಲೈ ಅದಲ್ಲ, ಬಿಡ ಬಿಡ ಬಿಡ. ಇಲ್ಲಿದ್ದೀರನ್ರಪ್ಪ ಚಿನ್ನು ಮರಿಗಳ. ಕೊಡಿಲೆ, ಕೈ ಕೊಡು ನಿಂದು. ಹೀಗ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಸಂತೋಷ. ಗೊತ್ತಿಲ್ದಿರೋಂತರ ನಿಂತವ್ ನೋಡು ಕಳ್ಳನ್ ಮಗ. ಹೆಣ್ಮಕ್ಳು ವೈಟ್ ಹೌಸ್ ಅಂತ ಮೆರಿತಾ ಇದ್ದ ಜಾಗನೇ ಹಾಳ್ ಮಾಡಿದ್ರಲ್ರೋ. ನಿನ್ ಮುತ್ಕೊಡ್ಬೇಕು ಕಣ. ನಿನಗೆ ಬೋನಸ್ ಇಟ್ಕೋ. ಇವ್ರಿಗೇನು ಹುಚ್ಚಿಡ್ತಿದ್ಯಾ? ಕಾಸು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ರಲ್ಲ, ಇದೇನಾ ನೀವ್ ಮಾಡಿದ್ದು? ಈ ತರ ಮಾಡ್ಬಾರ್ದು. ತುಂಬಾ ಚಳಿ ಆಗ್ತಿತ್ತು, ಬಿಸಿ ಕಾಯಿಸ್ಕೊತಾ ಇದ್ವಿ. ಒಂದೇ ಒಂದ್ ರಾತ್ರಿ, ಅದೇ ನಮ್ಮ ಅಗ್ರಿಮೆಂಟ್. ಸಹಿಸ್ಕೋಬಾರ್ದು ಎಲ್ಲಾನು ಸಹಿಸ್ಕೊಂಡಿದೀವಿ. ಇದೀಗ ನಮ್ಮ ಊರಿನ ಮರ್ಯಾದೆ ಪ್ರಶ್ನೆ. ನಮ್ ಪಂಚಾಯತಿ ಆಫೀಸ್ನೇ ನಾಶ ಮಾಡಿದ್ದಾರೆ. ಆಫೀಸ್ನ ನಾಶ ಮಾಡಿದ್ದು ನಾನೇ. ಇದಕ್ಕೂ ಮುಂಚೆ ನಿನ್ನೂ ನಿನ್ ತಂಗಿನೂ ನಡು ರೋಡಲ್ಲಿ ನಾಯಿ ತರ ಹೊಡೆದಿದ್ದು ನಾನೇ. ಯಾರೋ ಯಾರೋ ನೀನು? ನಾನು ಯಾರು ಅಂತ ಹೇಳಿದ್ರೆ ನಿನಗೆ ಗೊತ್ತಾಗಲ್ಲ. ಆದರೆ ನಿಮ್ಮ ಅಮ್ಮ ನನಗೆ ಗೊತ್ತು. ಹೆಣ್ಣೂರಲ್ಲಿ ಮೊದಲನೇ ಸಲ ನಡೆದ ಸಾರಾಯಿ ಕೇಸಲ್ಲಿ ಮೊದಲನೇ ಕೈದಿ ಅಯ್ಯಪ್ಪ ಅವ್ರ ಮಗ
ಭೈರವ. ಅವತ್ತು ನಿಮ್ಮಮ್ಮ ಇನ್ನೊಂದಷ್ಟು ಹೆಂಗಸರು ಸೇರಿ ನನ್ನ ಅಮ್ಮನ ಊರಿಂದ ಆಚೆ ಹಾಕಿದ್ರೆ ಜೈಲು ಒಳಗೇನೆ ನರಳಿ ನಮ್ಮಪ್ಪ ಸತ್ತೋದ್ರು. ನಮ್ಮಮ್ಮನೂ ಒಂದು ಹೆಣ್ಣು ಅಂತ ನಿಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ವಾ? ಆ ಸಾವಿತ್ರಿ ಅವತ್ತಿಂದ ಹೆಣ್ಣು ಅನ್ನೋ ಹೆಸರು ಕೇಳಿದ್ರೇನೆ ಉರಿಯತ್ತೆ. ಕಾಯ್ತಾ ಇದ್ದೆ ಕಣೆ ನಾನು ಇಂಥ ಒಂದು ಸಂದರ್ಭಕ್ಕೆ. ಹೆಣ್ಣುಡುಗಿ ಅಂತ ಸುಮ್ಮನೆ ಹೇಳಿಲ್ಲ ಹಿಂದಿನವರು. ಇದೆಲ್ಲ ಆಗೋಂಥದ್ದೇನಾದ್ರೂ ಅವಶ್ಯಕತೆ ಇದೆಯಾ? ಆ ರಾಗಿಣಿ ಮಾತ್ ಕೇಳ್ಕೊಂಡು ಕುಣಿತಾ ಇದ್ರಲ್ವಾ, ಅವಳು ಮರ್ಸ್ಕೊಂಡ್ಬಿಟ್ಲು. ಇಲ್ಲಂದ್ರೆ ಸರಿಯಾಗಿ ಬಿಡ್ತಿದ್ದೆ. ಹಳೇ ದ್ವೇಷನ ಇಟ್ಕೊಂಡು ಹೊಸದಾಗಿ ಹುಟ್ಟು ಬಂದಿರೋ ತರ ಕಾಣ್ತಾನೆ. ಅದೆಲ್ಲ ಏನೂ ಇಲ್ಲ, ನಾವೇ ತಾನೇ ಕರ್ಕೊಂಡ್ ಬಂದಿದ್ದು. ಅದಕ್ಕೆ ಕೇಸು ಹಾಕಕ್ಕಾಗಲ್ಲ, ಯಾರಿಗೂ ಹೇಳಕ್ಕೂ ಆಗಲ್ಲ. ಇದು ಇಲ್ಲಿಗೆ ಮುಗಿಯೋದಿಲ್ಲ. ಇನ್ಮೇಲೇನೆ ಹುಷಾರಾಗಿರ್ಬೇಕಾಗಿರೋದು. ಕಪಟತನ, ಮಾನಭಂಗ, ಬಲಾತ್ಕಾರ, ಆ ತರ ಹೆಣ್ಮಕ್ಳಿಗೆ ಈ ಭೂಮಿಲಿ ಏನೇನ್ ಕೆಟ್ಟ ಕೆಲ್ಸಗಳಿರತ್ತೋ ಅದಷ್ಟು ಇಲ್ಲಿ ನಡೆಯತ್ತೆ. ತಡೆಯೋದಿಕ್ಕೆ ಯಾವ ಹೆಣ್ಣು ಹೆತ್ತೊಳಗೂ ಆಗ್ಲಿಲ್ಲ. ಈ ಹೆಣ್ಣೂರಿನ ತಡೆಯಕ್ಕಾಗ್ದೇ ಇರೋ ವಿಧಿ ಅದು. ಜೋರ್ ಮಳೆ ಬರೋ ತರ ಇದೆಯಪ್ಪ. ಜೋರಾಗಿ ಮಳೆ ಬರುತ್ತೆ ಅನ್ಸುತ್ತೀಗ. ಹೊಡೆತಿಡೋ ಎಲ್ಲಾನು ಹಾಕಾಕ ಹೊರಡಾಕಲ್ಲ. ಏಯ್, ಅಲ್ಲಿ ನೋಡಿದ್ರ? ಏನ್ ನೋಡೋದು, ಇದು ಗಂಡು ಮಕ್ಳ ನಾಡು. ನೋಡಿ ಹೆಣ್ಮಕ್ಳು ಹೆಂಗ್ ಓಡೋಗ್ತಾವ್ರೆ. ಬೇಗ ನಡೀರಿ. ಅಣ್ಣವ್ರೆ, ಆ ಭೈರವ ನಮ್ಮನ್ನೇನು ಮಾಡೋದಿಲ್ಲ ತಾನೆ? ನಮ್ಗೇನು ಭಯ ಇಲ್ಲ ಬಿಡು. ನಾನ್ ಕೇಳಿರೋ ಹಂಗೆ ಹೆಣ್ಮಕ್ಳಿಗೆ ಮಾತ್ರ ತೊಂದರೆ ಕೊಡೋ ಅಂತ ವಿಚಿತ್ರವಾದ ಮನುಷ್ಯ ಅವನು. ಅದನ್ನೇ ಒಳಗಡೆ ಇಡಲ್ಲ. ಸರಿ ಅಣ್ಣ. ಅಯ್ಯೋ ಕುಸುಮ, ನಾನ್ ಹೇಳೋದನ್ನ ಕೇಳಿಸ್ಕೊ, ಆಮೇಲೆ ಹೇಳು. ಮೊದ್ಲು ತಂಗಿಗೊಂದ್ ಲವ್, ಈಗ ಹೊಡ್ತಿರೋದು ಇನ್ನೊಬ್ಬ. ಈ ಊರು ಹಾಳಾಗೋದಿಕ್ಕೆ ಪ್ರೆಸಿಡೆಂಟ್ ಒಬ್ಳೆ ಕಾರಣ. ಕುಸುಮ, ಒಂದು ವಿಶ್ವಾಸ ಹೋಗುವಂತ ಕಾರಣ ಸಿಕ್ಕಿದ್ರೆ ಕುರ್ಚಿಯಿಂದ ಇಳಿಸೋದು ತುಂಬಾ ಸುಲಭ. ಹಾಗೇನಾದ್ರೂ ಮಾಡಕ್ಕಾಯ್ತು ಅಂದ್ರೆ ಕುಸುಮ ನನ್ ಜೊತೆ ಇರ್ತೀಯ ಅಲ್ವಾ? ಅಯ್ಯೋ, ಕರೆಂಟ್ ಹೋಯ್ತಲ್ಲ. ನಾನ್ ಕಾಲ್ ಮಾಡ್ತೀನಿ. ಕರೆಂಟ್ ಹೋಯ್ತು. ಈ ಕಿಟಕಿ ಮುಚ್ಚಿ ಮಲ್ಗೋಕ್ಕಾಗಲ್ವಾ ಇವ್ರಿಗೆ? ಅಯ್ಯೋ ಭೈರವ! ಅಯ್ಯೋ, ನೋಡಿ, ಹೇಳಿ, ಎದ್ದೇಳಿ ಭೈರವ. ಒಂದ್ಸಲ ಎದ್ದೇಳಿ ಭೈರವ. ಎಲ್ಲಿ? ಅಲ್ಲಿ 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 ನೋಡಿ. ಅಲ್ಲಿ ಯಾರು ಕಾಣಿಸ್ತಿಲ್ವಲ್ಲ? ಅಲ್ಲಿ ನೋಡಿ, ಅಲ್ಲಿದ್ದ. ನಿನಗೇನು ಹುಚ್ಚಿಡ್ದಿದ್ಯಾ? ಸುಮ್ನೆ ಮಲಗಿರೋವನ್ನ ಎಬ್ಬರಿಸ್ಬಿಟ್ಟು. ಅಲ್ಲೇ ಇದ್ದ, ನಾನ್ ನೋಡ್ದೆ. ಅಯ್ಯೋ ದೇವ್ರೇ, ಒಂದ್ ವೇಳೆ ಭೈರವ ಬಂದಿರ್ತಾನ? ಬಂದ್ರೂನು ಗಂಡ್ಮಕ್ಳಿಗೇನು ಮಾಡಲ್ವಲ್ಲ? ಏನಂದ್ರೆ ನಂಗಿವಾಗ ಅನ್ನಿಸ್ತಿದೆ ನಾವು ಮಗು ಮಾಡ್ಕೊಳ್ಳೋಣ ಅಂತ. ನೀನೀಗೇನು ಹೇಳಿದೆ? ಅದೇನಂದ್ರೆ, ನೀವು ಯಾವಾಗ್ಲೂ ಕೇಳ್ತಿರ್ತೀರಲ್ಲ ಮಗು ಬೇಕು ಅಂತ. ಅಂದ್ರೆ ಪಂಚಾಯತಿ ಅವ್ರು ತೀರ್ಮಾನ ತಗೊಂತಾರೆ ಅಂತ ಹೇಳಿದ್ದೆಲ್ಲ?
ಇವಾಗ ಪಂಚಾಯತಿಲೇನೆ ಈ ತರ ತೀರ್ಮಾನ ತಗೊಂಡಿದ್ದಾರೆ. ಹಂಗಂದ್ರೆ ನನ್ ವಿಷಯನೂ ತೀರ್ಮಾನ ಮಾಡಿದೀರಾ ನೀವು? ಹೌದು. ಇದನ್ನ ಮೊದ್ಲೇ ಹೇಳ್ಬೇಕಿತ್ತಲ್ಲ. ಏನಂದ್ರೆ ಏನ್ರಿ? ಏನೇ ದೇವ್ರೇ, ನಿಮ್ಗೆ ಇಲ್ಲೊಂದ್ ಗಾಯ ಆಗಿದೆ. ಇವತ್ತೇನ ನಿನ್ಗದು ಕಣ್ಣು ಕಾಣ್ತಿದ್ದು? ಏನ್ರಿ ನೀವು ಮಲಗ್ ಬಿಟ್ರಾ? ಆ, ಭಯ ಆದ್ರೆ ನನ್ನ ಹಿಡ್ಕೊಂಡ್ ಮಲ್ಕೊಳ್ಳಿ. ನಿನಗ್ ಭಯ ಆದ್ರೆ ನೀನ್ ಹೇಳ್ತಾಳೆ. ಸರಿ ಸರಿ. ಇದೆಲ್ಲ ಸತ್ಯನೇನಾ? ಚಂದಿರ ತಂದ ಹುಣ್ಣಿಮೆ ರಾತ್ರಿ ಹಾಯಾಗಿ ನಾ ಮಲಗಿರೋ ನೋಡ್ಕೊಂಡು ಗುಡ್ಸಕ್ಕಾಗಲ್ವಾ? ಎಲ್ಲೋಗಿದ್ದೋ ಇಷ್ಟೊತ್ತು? ಗುಡ್ಸಿ ನನ್ನ ಸೊಂಟ ಎಲ್ಲ ನೋವು ಬಂತು. ನಿನ್ನೆ ರಾತ್ರಿ ನನಗೂ ಸೊಂಟ ನೋವಾಗಿತ್ತು. ಏನ್ ಇಷ್ಟೊಂದು ಖುಷಿ ಆಗಿದೆಯಲ್ಲ? ಮಳೆ ಜೋರಾಗಿ ಬಂದು ನಿಂತೋಯ್ತು ಅಣ್ಣವ್ರೆ, ಕಂಪ್ಲೀಟಾಗಿ ಎಲ್ಲ ಮಳೆನು. ನಿನಗೂ ಮಳೆ ಬಂದು ನಿಂತೋಯ್ತಾ? ನಿನಗಿಂತ ಮುಂಚೆ ಮಳೆ ಬರ್ಸ್ಕೊಂಡ್ರು 3 ಜನ ಅಲ್ಲೇ ಈ ಕೂತವ್ರು ನೋಡು. ಓ, ನಾಚಿಕೆ ನೋಡಿದ್ಯಲ್ಲ? ನಾಚಿಕೆ ಇಲ್ದಿರ ನನ್ನ ಮಕ್ಳಿಗೆ. ನೀವ್ ನೋಡಿದ್ರೆ ಪಾಪ ಅನ್ಸುತ್ತೆ. ಹೋಗ. ಒಲೆ ಅನ್ಸಿದ್ರೆ ತಾನೇ ಟೀ ಮಾಡಕ್ಕಾಗೋದು. ನೀವೇನ್ ತಲೆ ಕೆಡಿಸ್ಕೋಬೇಡಿ. ನಿನ್ನೆ ಸಂಜೆವರೆಗೂ ನಮಗಿದ್ದ ಟೆನ್ಷನ್ ಇವಾಗ ನಮಗಿಲ್ಲ. ಅದ್ಯಾಕೆ? ಅದು ಏನೂ ಇಲ್ಲ. ಊರಿಗೆ ಈ ತರ ಪರಿಸ್ಥಿತಿ ಬರೋದಕ್ಕೆ ನೀನೇ ಕಾರಣ. ನಿಮ್ ಮಾತಿನ ಅರ್ಥ ಗಂಡಸರನ್ನ ನೋಡಿ ಹೆದರ್ಕೋಬೇಕಿತ್ತಾ? ಹಾಗಾದ್ರೆ ನಿನ್ನೆ ರಾತ್ರಿ ಎಸ್ಐ ಹೆದರ್ಕೊಂಡ್ಲಿಲ್ವಾ? ಯಾರು? ನಾನಾ? ಅಷ್ಟು ಸೀನ್ ಇಲ್ಲ. ಬರೋ ಮೀಟಿಂಗಿಗೆ ನೀವೆಲ್ಲ ಸೇರ್ಕೊಂಡು ಒಂದ್ ಜಗಳ ಮಾಡಿಸ್ಬೇಕು ಅಂತ ತಾನೇ ಮಾತಾಡ್ತಾ ಇದ್ರಿ? ಓಹೋ, ಇದ್ರ ನಡುವೆ ಈ ತರ ಎಲ್ಲ ನಡೆದಿದ್ಯಾ? ನೋಡ್ದೆ ಇರೋದನ್ನೆಲ್ಲ ನೋಡ್ತಾ ಇದೀನಿ. ಪಕ್ಷ ಬದಲಾಯಿಸ್ತೀರಾ ಅಂತ ಅನಿಸ್ತಾ ಇದೆ ನನಗೆ. ಒಂದ್ ವೇಳೆ ಇರ್ಬೋದು. ಮತ್ತೆ ಪ್ರೆಸಿಡೆಂಟ್ ಸೀಟು? ಆ ಪದವಿ ಸ್ವಲ್ಪ ಕಷ್ಟನೇ ಬಿಡಿ. ಸೂಪರ್. ಮಳೆ ಬಿದ್ದಾದ್ಮೇಲೆ ನೀವ್ ಈ ತರ ಮಾತಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ನಾವು ಕೂಡ. ಆ ರೌಡಿ ಇನ್ನೊಂದ್ ಸ್ವಲ್ಪ ದಿನ ನಮ್ಮೂರಲ್ಲೇ ಇರ್ಲಿ ಬಿಡಿ. ಒಳ್ಳೇದೇ ನಡೀತಾ ಇದೆಯಲ್ಲ. ಇಲ್ಲಿ ನೋಡು, ಒಂದು ಬೀಜದಿಂದ 1 ಮರ ಅಷ್ಟೇ ಬರೋದು, ಇನ್ನೊಂದು ಮರ ಬರಕ್ ಸಾಧ್ಯನೇ ಇಲ್ಲ. ನನ್ನ ಪಕ್ಷದಲ್ಲಿ ಇದ್ಕೊಂಡು ನೀವ್ ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ಒಂದು ತೀರ್ಮಾನಕ್ಕೆ ಬರೋವರೆಗೂ ನಾನು ನಿಮ್ಮೆಲ್ರನ್ನು ಈ ಪಕ್ಷದಿಂದ ಹೊರಗಾಗ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ಕೇಳ, ನಾವೇ ಈ ಪಕ್ಷದಿಂದ ಹೊರಗಡೆ ಹೋಗ್ತಾ ಇದೀವಿ. ದೊಡ್ಡ ನಿನ್ ಜೊತೆ ಯಾರಿರ್ತಾರೋ? ನೀನ್ ಅಲ್ಲೇ ಇದ್ಬಿಡ, ಬರ್ಬೇಡ. ಲೇ ಕೇಶವ, ನೀನು ನಾನು ಅವಳನ್ನ ಕರ್ಕೊಂಡು ಮನೆಗೆ ಹೋಗಿ ಬಂದ್ಬಿಡ್ತೀನಿ. ನೀನ್ ನೋಡ್ತಿರು, ನಾನು ಇವತ್ತು ಮಳೆ ಬರೋ ಹಾಗೆ ಮಾಡ್ತೀನಿ.